ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಮುತ್ತೆ ಅವರ ವಿರುದ್ಧ ದಾಖಲಾದ ಸುಳ್ಳು ಪೋಕ್ಸೋ ಪ್ರಕರಣ ಹಿಂದಕ್ಕೆ ಪಡೆದು ರದ್ದುಪಡಿಸಬೇಕು. ಸುಳ್ಳು ಪ್ರಕರಣ ದಾಖಲಿಸಿದ ಮತ್ತು ಅದಕ್ಕೆ ಪ್ರೋತ್ಸಾಹಿಸಿರುವ ಅಧಿಕಾರಿಗಳ, ಬಾಲಕಿಯ ಮತ್ತು ಬಾಲಕಿಯ ಕುಟುಂಬದವರ ಮಾನ ಹರಾಜು ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ಗ್ರಾಮದಲ್ಲಿ ಕೋಲಿ ಸಮಾಜ ಗ್ರಾಮ ಘಟಕದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಹಲಕಟ್ಟಿಯ ಮುನೀಂದ್ರ ಶಿವಾಚಾರ್ಯರು, ಗ್ರಾಮ ಘಟಕದ ಅಧ್ಯಕ್ಷ ದೊಡ್ಡಪ್ಪ ಕಟ್ಟಿಮನಿ, ಉಪಾಧ್ಯಕ್ಷ ನಿಂಗಪ್ಪ ನೆಲೋಗಿ, ಕಾರ್ಯದರ್ಶಿ ಭೀಮಣ್ಣ ಕೋಲ್ಕುಂದಿ, ಚಿತ್ತಾಪುರ ತಾಲೂಕಾ ಉಪಾಧ್ಯಕ್ಷ ಭಾಗಣ್ಣ ಹೊನಗುಂಟಿ, ತಾಲೂಕಾ ಯುವ ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನ ಅಲ್ಲೂರ್ಕ, ರಾಮಲಿಂಗ ಬಾನರ್, ಹನುಮಂತ ಸಂಕನೂರ್, ದೇವೇಂದ್ರ ಅಣಕಲ್, ರಾಘವೇಂದ್ರ ಹಲಕಟ್ಟಿ, ಸಿದ್ದು ಹಲಕಟ್ಟಿ, ಭೀಮು ಹಲಕಟ್ಟಿ ಮಾತನಾಡಿದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಡೆದ ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಭಕ್ತಾದಿಗಳು, ವಿವಿಧ ಸಮಾಜದ ಮುಖಂಡರು ಭಾಗವಹಿಸಿದರು. ಪ್ರತಿಭಟನೆಗೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ವಹಿಸಲಾಗಿತ್ತು. ಏನೇನೋ ಘಟನೆಗಳು ನಡೀತಿರ್ತವೆ, ಅಂಥವೆಲ್ಲವನ್ನು ಬಿಟ್ಟು ಕೇಸಿ ಬರೀ ಮೊಬೈಲ್ದಲ್ಲಿ ನೋಡಿ ಸತ್ಯ ಅಸತ್ಯತೆಯನ್ನು ತಿಳಿಲಾರದೆ ಇದು ಒಂದು ಕೇಸ್ ಆಗಿದೆ. ಹಾಗಾಗಿ ಆ ಕೇಸಿನ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಹೇಳುವುದಿಷ್ಟೇ, ಆ ಕೇಸಿನಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಅದು ಕೈ ಬಿಡೋದು ಭಾಳಷ್ಟು ಉತ್ತಮ ಅನ್ನತಕ್ಕಂಥದ್ದು ನಮ್ಮ ಅಭಿಪ್ರಾಯ ಕೂಡ ಇದೆ ಅನ್ನತಕ್ಕಂಥ ವಿಚಾರ ತಿಳಿಸುತ್ತಾ ಹೆಚ್ಚಿಗೆ ಮಾತನಾಡದೆ, ಯಾಕಂದರೆ ಹೈವೇಯಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಹೋಗ್ತಾರೆ ಅನ್ನತಕ್ಕಂಥದ್ದು ಯಾರಿಗೂ ಕೂಡ ಅಡಚಣೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾ 2 ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಪ್ಪಾ ನಮ್ಮ ಪೂಜ್ಯ ಗುರು ನನ್ನ ಮಗಳಿಗೆ ಈ ತರ ಪ್ರೀತಿಯಿಂದ ಪೀಡೆ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾರಪ್ಪ ಅಂತ ಅದೇ ತಂದೆ ತಾಯಿ ಅವರು ವಿಡಿಯೋ ಮಾಡ್ಯಾರ. ಆ ವಿಡಿಯೋನ ಅವ್ರು ಇಟ್ಟಂತ ಸ್ಟೇಟಸ್ ಇಂದ ತೆಗೆದುಕೊಂಡು ದುಷ್ಕರ್ಮಿಗಳು, ಅವ್ರಿಗೆ ಆಗದೇ ಇರುವಂತ ದುಷ್ಕರ್ಮಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ವಿಡಿಯೋನ ಮಹಿಳಾ ಪ್ರಾಧಿಕಾರಕ್ಕೆ ಕಳಿಸ್ಯಾರ, ಮಕ್ಕಳ ಆಯೋಗಕ್ಕೆ ಕಳಿಸ್ಯಾರ. ಆ ಆಯೋಗದ ಮೇಲೆ ಬುದ್ಧಿ ಅದೋ ಇಲ್ಲೋ ಗೊತ್ತಿಲ್ಲ, ಆಯೋಗದವ್ರ ಮೇಲೆ ಬುದ್ಧಿ ಅದೋ ಗೊತ್ತಿಲ್ಲ. ಆ ಆಯೋಗದವ್ರು ಏನ್ ಮಾಡ್ಯಾರ, ಸಿಡಿಪಿ ಅವ್ರಿಗೆ ಕಳಿಸ್ಯಾರ. ಸಿಡಿಪಿ ಅವ್ರು ಏನ್ ಮಾಡ್ಯಾರ, PSC ಅವ್ರ ಮುಂದೋಗಿ ಪೋಸ್ಕೋ ಕೇಸ್ ಹಾಕಿ ಆ ಗುರುವಿಗೆ ಅವಮಾನ ಮಾಡುವಂತ ಕೆಲಸ ಮಾಡ್ಯಾರ. ಏನಪ್ಪ ಅಂತಂದ್ರೆ ತಮ್ಮ ದುಷ್ಕೃತ್ಯಗಳನ್ನ ಆ ಮುತ್ತೆ ಬೆಳಿಲಿಕ್ಕತ್ತಾನ, ಸಾಮೂಹಿಕ ವಿವಾಹ ಮಾಡ್ಲಿಕ್ಕತ್ತಾನ. ಆ ಮಠದಿಂದ ನೂರಾರು ಬಡ ಮಕ್ಕಳು ಏನಂತಾರ ಮದುವೆ ಆಗ್ತದ. ಶಿಕ್ಷಣದಿಂದ ಈಗ ತಾನೇ ಶಾಲೆಗಳನ್ನ ತೆಗಿತಾ ಇದ್ದಾರೆ, ಆರೋಗ್ಯವಾಗಿ ಆಸ್ಪತ್ರೆಗಳನ್ನ ತೆಗಿತಾ ಇದ್ದಾರೆ. ಇದನ್ನ ಸಹಿಸಿಕೊಳ್ಳಾರಂತ ದುಷ್ಕರ್ಮಿಗಳು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಆ ಮುಚ್ಚನ್ ಮೇಲೆ ಒಂದು ಪೋಸ್ಕೋ ಕೇಸ್ ಹಾಕಿ ಅವ್ರಿಗೆ ಅವಮಾನ ಮಾಡ್ಬೇಕಂತ ಹೇಳಿ ಸುಳ್ಳು ಆರೋಪ ಮಾಡ್ಯಾರ. ಆ ತಂದೆ ತಾಯಿ ಹೇಳಿದಾರ, ಏನಪ್ಪ ನನ್ನ ಮಗಳು ನಾನು ಅವ್ರಿಗೆ ರಿಲೇಷನ್ ಆಗ್ಬೇಕು, ಆ ರಿಲೇಷನ್ ಆಗಿ ಮುದ್ದಾಡ್ತಾ ಇದ್ದಾರೆ. ಏನು ಯಾವುದೇ ರೀತಿ ಇದ್ರೊಳಗ ಮುದ್ದವ್ರಗ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ, ಕೆಟ್ಟ ದೃಷ್ಟಿಯಿಂದ ಯಾವುದೇ ರೀತಿಯಿಂದ ಈ ಕೃತ್ಯ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಯಾವ ಕಾರಣಕ್ಕೆ ನೀವು ಪೋಸ್ಕೋ ಕೇಸ್ ಹಾಕಿರಿ, ಯಾವ ಆಧಾರದ ಮೇಲೆ ಹಾಕಿರಿ? ನೀವು ಮಹಿಳಾ ಆಯೋಗಕ್ಕೆ ಪ್ರಶ್ನೆ ಮಾಡ್ತೀರಿ, ಮಕ್ಕಳ ಆಯೋಗ ನೀವು ಯಾವ ಆಧಾರದ ಮೇಲೆ ಅವ್ರಿಗೆ ಆ ಕೇಸನ್ನ ದಾಖಲೆ ಮಾಡ್ಕೊಂಡ್ರಿ? ಹೋಗಿ ಪರಿಶೀಲನೆ ಮಾಡಿದ್ರು, ಪ್ರಥಮವಾಗಿ ಏನೋ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದ್ರು. ಏನೋ ಮಾಡಲಾರ್ದೆ ಏಕಾಏಕಿ ಎಲ್ಲೋ ಕುಂದಿಗೆಸಿ ನೀವು ಕೇಸ್ ಮಾಡ್ರಿ ಅಂತ ಕೇಸ್ ಮಾಡ್ತೀರಪ್ಪ ಅಂದ್ರೆ ದಿನನಿತ್ಯ 100 ಕೇಸುಗಳು ಮಹಿಳೆಯರ ಮ್ಯಾಗ, ಮಕ್ಕಳ ಮ್ಯಾಗ ಕೇಸ್ ಆಗ್ತಾವ. ಒಂದೇ ಒಂದು ಕೇಸ್ ಆಗಲ್ಲ, ರಾಜಿ ಮಾಡಿ ಕಳ್ತೀರಿ. ಇವೆಲ್ಲ ಗೊತ್ತು ನಮಗ, ದಿನನಿತ್ಯ ನಾವಿದೇ ಮಾಡ್ತೀವಿ. ಆದ್ರೆ ದಯಮಾಡಿ ಏನು ಸುಳ್ಳು ಪೋಸ್ಕೋ ಕೇಸ್ ಹಾಕಿದ್ರಿ, ಆ ಮಹಿಳಾ ಆಯೋಗದ ಮತ್ತು ಮಕ್ಕಳ ಮಹಿಳಾ ಆಯೋಗದ ಅಧ್ಯಕ್ಷರು ಈ ಕೂಡಲೇ ಅಮಾನತು ಮಾಡಬೇಕು. ಮತ್ತು ಆ ಸಿಡಿಪಿ ಅವರು ಈ ಕೂಡಲೇ ಕೆಲಸದಿಂದ ಕಿತ್ತೊಗಿಬೇಕು. ಈ ಪೋಸ್ಕೋ ಕೇಸನ್ನ ದಾಖಲೆ ಮಾಡಿದಂತ ಗುಂಗಿ ಪೊಲೀಸ್ ಸ್ಟೇಷನ್ PSI ಈ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ. ಅದೇ ಸುಮಾರು ದಿನಗಳಿಂದ, ಸುಮಾರು ವರ್ಷಗಳಿಂದ ಮಹಿಳೆ ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿದೆ. ಆವಾಗ ನೀವತ್ತು ಸ್ವಯಂಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿಕೊಳ್ಳಲಿಲ್ಲ. ಆವಾಗಲೂ ಕೂಡ ನೀವು ಸ್ವಯಂಪ್ರೇರಿತವಾಗಿ ಕೇಸನ್ನು ದಾಖಲೆ ಮಾಡಿಕೊಂಡು ಆ ಮಕ್ಕಳಿಗೆ ರಕ್ಷಣೆ ನೀಡಬೇಕಾಗಿತ್ತಲ್ಲ. ಆದರೆ ಒಬ್ಬ ಮುತ್ಯ ಮಕ್ಕಳಿಗೆ ಪ್ರೀತಿಯಿಂದ, ಮಮತೆಯಿಂದ, ವಾತ್ಸಲ್ಯದಿಂದ ಒಂದು ಮುತ್ತು ಕೊಟ್ಟದಕ್ಕಾಗಿ ನೀವು ಪೋಸ್ಕೋ ಕೇಸ್ ದಾಖಲಿಸಿದ್ರೆ ಈ ಒಂದು ಭಕ್ತ ಸಮುದಾಯಕ್ಕೆ ನೀವು ಎಷ್ಟು ಮನಸ್ಸಿಗೆ ನೋವು ಮಾಡಿದ್ರಂತ ಈ ಒಂದು ಕೇಸಲ್ಲಿ ಹೇಳ್ತಿದೆ. ಯಾಕಂದ್ರೆ ಈ ಒಬ್ಬ ಸ್ವಾಮೀಜಿ ಅಂತಲ್ಲ, ಯಾವುದೇ ಸ್ವಾಮೀಜಿಗಳು ಮಕ್ಕಳು ಕಂಡ್ರೆ ಮುದ್ದು ಮಾಡುವುದು ಸಹಜ. ಯಾಕಂದ್ರೆ ಮಕ್ಕಳಲ್ಲಿ ಅಂತ ಒಂದು ಗುಣವನ್ನು ನೋಡಿ ಎಲ್ಲಾ ಪೀಠಾಧಿಪತಿಗಳಾಗಿರ್ಬೋದು ಮತ್ತು ನಮ್ಮ ರಾಜಕೀಯ ನಾಯಕರಾಗಿರ್ಬೋದು, ಯಾರೇ ಆಗಿರ್ಬೋದು,
ಮಕ್ಕಳು ಕಂಡಾಗ ಪ್ರೀತಿಯಿಂದ ಮಾತಾಡಿಸಿ ಅವರನ್ನ ಮುಟ್ಟುತ್ತಾರೆ, ಮುತ್ತು ಕೊಡ್ತಾರೆ ಅಂತ ಕೆಲಸ ಸಹಜವಾದದ್ದು. ನೀವು ಅನುಚಿತ ವರ್ತನೆ ಮತ್ತು ಪೋಸ್ಟೋ ಕೇಸ್ ಅಂತಂದ್ರೆ ಮರಣ ಕೂತವರ ಒಂದು ಹುಡುಗಿಯನ್ನು ತಗೊಂಡು ರೂಮ್ನಾಗ ಹೋಗಿ ಏನು ಮುತ್ತಿಕ್ಕಿ ಯಾರು ಇಲ್ಲಾರ್ದಾಗ ಅಂತದೇನಾದ್ರೂ ಮಾಡಿದಾರ? ಅದನ್ನ ನೀವು ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಬೇಕಾಗಿ ಮಾಡಿ ಒಂದು ಪೋಸ್ಟ್ ಕೇಸನ್ನು ದಾಖಲೆ ಮಾಡಿದ್ರೆ ಏನೋ ಒಂದು ಹೌದಪ್ಪ ಅನ್ಬೋದಿತ್ತು. ವಿಡಿಯೋದಾರ ಇದ್ದಾರೆ, ಭಕ್ತಾದಿಗಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ. ಅದು ಮುಖ್ಯವಾಗಿ ಆ ತಂದೆನ ಆ ವಿಡಿಯೋವನ್ನು ಮಾಡಿದ್ದಾನೆ. ವಿಡಿಯೋನ ಮಾಡಿ ಅಪ್ಪಾಜಿ ಅವರು ನನ್ನ ಮಗಳಿಗೆ ಇದ್ದು ಪ್ರೀತಿಯಿಂದ ಮಾತಾಡಿಸಿದ್ರು ಅಂತ ಹೇಳಿ ಅದರ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅದೇ ಒಂದು ವಿಡಿಯೋನ ನೀವು ಇಟ್ಟುಕೊಂಡು ಮಗುವಿಗೆ ಅನುಚಿತ ವರ್ತನೆ ಮಾಡಿದ್ರಂತೆ ಪೋಸ್ಟ್ ಕೇಸ್ ಹಾಕಿದ್ದೀರಲ್ಲ, ಇದು ನ್ಯಾಯವೇ? ಇದಕ್ಕೆ ಆಯೋಗನೇ ಉತ್ತರ ಕೊಡಬೇಕು. ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಇಂಥ ಹಲವಾರು ಮಕ್ಕಳ ಮೇಲೆ ದೌರ್ಜನ್ಯಗಳಾಗಿವೆ. ಆವಾಗ ನಿಮ್ಮ ಇಲಾಖೆ, ನಿಮ್ಮ ಆಯೋಗ ಕಣ್ಣು ಮುಚ್ಚಿ ಕುಳಿತಿತ್ತು. ಈಗ ಒಬ್ಬ ಸ್ವಾಮೀಜಿ ಈ ರೀತಿ ಮಾಡಿದರಂತೇಳಿ ನೀವು ಪೋಸ್ಕೋ ಕೇಸ್ ಹಾಕಿ ಆ ಒಂದು ಪೀಠಾಧಿಪತಿಗೆ ಮಲ್ಲಿಕಾರ್ಜುನ ಮುತ್ತವರ ಹೆಸರಿಗೆ ಮಸಿ ಬಿಡುವಂತ ಕೆಲಸವನ್ನ ಇವತ್ತು ಆಯೋಗ ಮಾಡಿದೆ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ.